1974 ನೋಟಿಫಿಕೇಶನ್ ಅಂತ ಹೇಳ್ತಾರೆ. ವಿಶ್ವೇಶ್ವರಯ್ಯನವರು ಯಾವಾಗ ಓದಿದ್ದು ಸರ್? ಸರ್ ಎಂ ವಿಶ್ವೇಶ್ವರಯ್ಯನವರು ಓದಂತ ಶಾಲೆ 74 ನಂತರ ಓದಿದ್ದು. ಅದು ಅದಕ್ಕಿಂತ ಮುಂಚೆ ಅವಾಗ ಯಾವ ನೋಟಿಫಿಕೇಶನ್ ಆಗಿಲ್ಲ. ಜನತೆಗೆ ಹೇಳ್ಬೇಕು ಅಂತ ಹೇಳಿದ್ರೆ ನೀವು ಯಾವ ತರ ಗಮನಿಸ್ಕೊಂಡ್ರಿ ನಾನು ಹೇಳ್ತೀನಿ. ಅದು ಒಗ್ಜಾಗ ಇದ್ದಿದ್ದಕ್ಕೆ ಇವತ್ತು ಉಳಿದಿರೋದು. ಚಾಮರಾಜಪೇಟೆ ಈದ್ಗಾ ಮೈದಾನವನ್ನ ಮಧ್ಯರಾತ್ರಿ ಕಂದಾಯ ಇಲಾಖೆ ಆಸ್ತಿ ಅಂತ ಮಾಡ್ಬಿಟ್ರಿ ನೀವೆಲ್ಲ. ಕೇಳಿ, ನಾನು ಇವರು ಹುಬ್ಳಿಯಿಂದ ಬರ್ತೀವಿ. ಈದ್ಗಾ ಮೈದಾನದಲ್ಲಿ ವರ್ಷಕ್ಕೆ 2 ಬಾರಿ ನಮಾಜ್ ಬೀಳ್ಲಿಕ್ಕೆ ಕಾರ್ಪೊರೇಷನ್ ಅವಕಾಶ ಮಾಡಿಕೊಟ್ಟು. ಹೌದು. ಯಾರಿಗೆ? ಅಂಜುಮನ್ಗೆ. ಹೌದು. ಎಲ್ಲಿ ಹೋಯ್ತ್ರಿ ಪ್ರಕರಣ? 100 ವರ್ಷಗಳ ಕಾಲ ಏನಾಯ್ತಲ್ಲಿ? ರಾಷ್ಟ್ರಧ್ವಜ ಹಾರಾಟ ಮಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ. ನಮ್ಮ ವಕ್ಫ್ ನಮ್ಮ ಆಸ್ತಿ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ವರೆಗೆ ಹೋದ್ರಿ ಸರ್. ಆ ತರ ಎಲ್ರಿಗೂ ಗೊತ್ತಿತ್ತು. ಕಾರ್ಪೊರೇಷನ್ 2 ಬಾರಿ ನಮಾಜಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಅವ್ರಿಗೆ ಏನೇನ್ ಮಾಡ್ಕೋಬೇಕು ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಕೊಡುತ್ತೆ. ಇವಾಗ ಮುಸಲ್ಮಾನರಿಗೆ ಏನ್ ಕೊಟ್ಬಿಟ್ಟು ಇವತ್ತು ಬಂದ್ಬಿಟ್ಟಲ್ ವರ್ಷಕ್ಕೆ 2 ಸಲ ನಮಾಜ್ ಮಾಡಿ ಅಂದ್ರೆ ಮುಸಲ್ಮಾನರಿಗೆ ಕೊಟ್ಟಂಗ ಹಂಗಲ್ಲ. ಅವರು ಒಂದು ಪ್ರಕರಣ ಹೇಳಿ ನನಗೆ. ತಿಂಗಳಿಗೆ ಇಷ್ಟು ಕಾಸು ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಿಂಗಳಿಗಿಲ್ಲ, ನಮಾಜ್ ಒಂದ್ಸಲ, ರಂಜಾನ್ ಒಂದ್ಸಲ 2 ಬಾರಿ ನಮಾಜ್ ಬಿಡ್ಲಿಕ್ಕೆ ಮುಸಲ್ಮಾನರಿಗೆ ತಾನೇ ಏನು ವರ್ಷಕ್ಕೆ 2 ಸಲ ನಮಾಜ್ ಮಾಡ್ಕೊಂಡ್ರೆ ಇದು ತಾನೇ ಕೊಟ್ಟರು ಜಾಗ. ನಿಮ್ಗೋಸ್ಕರ ಅಂದ್ರೆ ಬರೆದು ಕೊಟ್ಟಿರ್ತಾರೇನ್ರಿ? ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ಕೊಡ್ತಾರೆ. ಕಾರ್ಯಕ್ರಮ ಮಾಡೋದಕ್ಕೆ ಸಬ್ಸಿಡೀಸ್ ಒನ್ಸ್ ಅಗೇನ್ ಅದು ಕೋರ್ಟ್ ಅಲ್ಲಿ ಇದೆ. ಈಶಾ ಫೌಂಡೇಶನ್ಗೆ ನಾವು ಎದ್ಬಿಟ್ಟು ಅರಣ್ಯ ಇಲಾಖೆ ಜಾಗನೇ ಕೊಟ್ಬಿಟ್ವಿ. ಅದು ಕೋರ್ಟಿಗೆ ಹೋಯ್ತು. ಅಬ್ದುಲ್ ರಜಾಕ್ ಸದ್ಗುರು ಜೊತೆ ಫೈಟ್ ಮಾಡಕ್ಕಾಗುತ್ತಾ? ನಾನು ನಾಯಿ ಹೊಡೆದಾಗ ಬಿಡ್ತೀನಿ ಅಷ್ಟೇ. ಅಬ್ದುಲ್ ರಜಾಕ್, ನಾನು ಆನೆ ಪ್ರೇಮಿ, ಜಾಗದ ಬಿಡ್ರಿ, ಇಲ್ಲಿ ಶಿವನ್ ಪೂಜೆ ಮಾಡ್ಬೇಡ್ರಿ. ಅಬ್ದುಲ್ ರಜಾಕ್ ಈಶಾ ಫೌಂಡೇಶನ್ ಗೆ ಕೊಟ್ಟಿರುವ ಜಮೀನಿನ ಪ್ರಶ್ನೆ ಮಾಡ್ಕೊಂಡು ಯಾವ್ದೋ NGO ದವ್ರು ಕೋರ್ಟ್ಗೆ ಹೋಗ್ಬೋದ್ರಿ? ವಕ್ಫ್ದು ಎಲ್ಲಿಗೆ? ಕೊಟ್ಟಿರೋ ಜಾಗ ಅದು. ತೋರಿಸ್ತೀನಿ. ಅಬ್ದುಲ್ ರಜಾಕ್ ಒಂದ್ ಮಾತು ಹೇಳಿದ್ರು, ವೆರಿ ಸ್ಪೆಸಿಫಿಕ್ ಬಟ್ ಹಾರ್ಡ್ ಕ್ವಶನ್ ಕೇಳ್ತೀನಿ. ಅಬ್ದುಲ್ ರಜಾಕ್, ಸರ್ಕಾರ ಕೊಟ್ಟಿದ್ದ ಜಮೀನಲ್ಲ, ನಮ್ಮ ಅಪ್ಪ ಕೊಟ್ಟಿರೋ ಜಮೀನ್ ಅದ ಅಂತ. ಮನಮೋಹನ್ ಸಿಂಗ್ ಯಾವಾಗ್ರಿ ನಿಮ್ಮ ಅಪ್ಪ ಆಗಿದ್ರು? ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಯಾಕೆ? ದಿಲ್ಲಿಯ ಪ್ರೈಮ್ ಪ್ರಾಪರ್ಟಿಗಳನ್ನು ವಕ್ಫ್ ಬೋರ್ಡ್ಗೆ ಅಧಿಕಾರದ ಕೊನೆಯ ದಿವಸ ಬರೆದುಕೊಟ್ಟು ಹೋದ್ರಲ್ಲ, ಅಧಿಕಾರದ ಕೊನೆಯ ದಿವಸ ಮನಮೋಹನ್ ಸಿಂಗ್ ಅಪ್ಪ ಅಂತ ಒಪ್ಕೋತೀನಿ. ಇವ್ನ ಯಾವನ ಸೆಡೆ ನನ್ ಮಗ ಅಲ್ಲ ಕಣೋ. ನಿಮ್ಮ ಅಪ್ಪನ ಕೊಟ್ಟಿದ್ದೇನೋ ನೀನು. ಅಬ್ದುಲ್ ರಜಾಕ್ ಸರ್ವೆ ಮಾಡಿ ಇದು ಗೆಜೆಟ್ ಪ್ರಾಪರ್ಟಿ ಅಂತ ಹೇಳಿದ್ಮೇಲೆ ಅದೇ ವರ್ಕ್ ಪ್ರಾಪರ್ಟಿ. ನಾನು ನಮ್ಮ ಅಪ್ಪ ಹೇಳಿದ ಪ್ರಾಪರ್ಟಿ ನಿಮ್ಮ ಹಿಡ್ಕೊಂಡು ನಿಮ್ ಫಾದರ್ ಟೇಬಲ್